ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು 8th ಕ್ಲಾಸ್ ಸೈನ್ಸ್ ಚಾಪ್ಟರ್ 4 ಕಂಬಷನ್ ಆ್ಯಂಡ್ ಫ್ಲೇಮ್, ದಹನ ಮತ್ತು ಜ್ವಾಲೆ, ಇದರಲ್ಲಿ MCQ ಕ್ವಶನನ್ನು ಡಿಸ್ಕಸ್ ಮಾಡಿದ್ವಿ, ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು. ಇವತ್ತು ನಾವು ಅದೇ ಚಾಪ್ಟರಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಡಿಸ್ಕಸ್ ಮಾಡೋಣ. ಇದು CETಗೂ ಹೆಲ್ಪ್ ಆಗುತ್ತೆ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರು ಕನ್ನಡ ಮೀಡಿಯಮಿಂದ ಓದಿರ್ತೀರ ಅವ್ರಿಗೆ ಈ ಸೈನ್ಸ್ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಧಾನಕ್ಕೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಯಾರು ಈ ವಿಡಿಯೋನ ನೋಡ್ತಾ ಇರ್ತೀರ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ. ನಾವು ಲೆಟ್ಸ್ ವಿ ಸ್ಟಾರ್ಟ್. ಇದರಲ್ಲಿ ನಾನು ಆಲ್ಮೋಸ್ಟ್ 32 ಕ್ವಶನ್ಸನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಮೇಕ್ ಮಾಡಿದ್ದೀನಿ. ಪಾರ್ಟ್ 1 ಮತ್ತು ಪಾರ್ಟ್ 2 ಮಾಡ್ಕೊಂಡಿದ್ದೀನಿ. ಎರಡನ್ನೂ ಇದೇ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಸಿ ದ ಫಸ್ಟ್ ಕ್ವಶನ್. ಡ್ಯಾಶ್ ಡ್ಯಾಶ್ ಡ್ಯಾಶ್. ಸಿ ಫ್ಯೂಯಲ್ಸ್ ಆರ್ ಯೂಸ್ಡ್ ಫಾರ್ ರನ್ನಿಂಗ್ ಆಟೋಮೊಬೈಲ್ಸ್. ಅಂದರೆ ವಾಹನಗಳನ್ನು ಚಲಾಯಿಸಲು ಈ ಯಾವ ಇಂಧನಗಳನ್ನು ಬಳಸಲಾಗುತ್ತದೆ? ಡ್ಯಾಶ್ ಇಂಧನವನ್ನು ಬಳಸಲಾಗುತ್ತದೆ ವಾಹನಗಳನ್ನು ಚಲಾಯಿಸಲು. ನೀವು ಎಷ್ಟೊಂದಿದೆ ವಾಹನಗಳನ್ನು ಚಲಾಯಿಸಲು ಬಳಸುವಂತಹ ಇಂಧನಗಳು, ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, ಈ ಕ್ವಶನ್ಸ್ ಲಾಸ್ಟ್ನಲ್ಲಿ ನಾನು ಆನ್ಸರನ್ನು ಮೆನ್ಷನ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಬಟ್ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನೀವು ಆದಷ್ಟು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ, ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಾಗುತ್ತೆ. ಓಕೆ, ಸಿ ದ ಸೆಕೆಂಡ್ ಕ್ವಶನ್. ಫಸ್ಟ್ ಕ್ವಶನ್ನು ವಾಹನಗಳನ್ನು ಚಲಾಯಿಸಲು ಬಳಸುವ ಇಂಧನಗಳು. ಸಿ ದ ಸೆಕೆಂಡ್ ಕ್ವಶನ್. ಎಕ್ಸಾಂಪಲ್ ಫಾರ್ ನಾನ್ ಕಂಬಸ್ಟಬಲ್ ಮೆಟೀರಿಯಲ್. ದಹನಶೀಲವಲ್ಲದ ವಸ್ತುಗಳಿಗೆ ಉದಾಹರಣೆ ಯಾವುದು? ಅಂದರೆ ಹತ್ತಿ ಉರಿಯಲ್ಲ ವಸ್ತುಗಳು, ಬೆಂಕಿ ಹತ್ತಿಸಿದ ತಕ್ಷಣ ಅದನ್ನು ದಹನಶೀಲವಲ್ಲದ ವಸ್ತುಗಳು ಅಂತ ಕರಿತೀವಿ. ಆ ವಸ್ತುಗಳಿಗೆ ಉದಾಹರಣೆಯನ್ನು ಕೊಡಬೇಕು. ಓಕೆ, see the next question, third question. The lowest temperature of substance catches fire is. ಹಾಗಂದ್ರೇನು? ಬೆಂಕಿ ಹೊತ್ತಿಕೊಳ್ಳುವ ವಸ್ತುವಿನ ಕನಿಷ್ಠ ತಾಪಮಾನ ಎಷ್ಟು? The lowest temperature of substance catches fire is. ಓಕೆ, ಒಂದು ವಸ್ತು ಅದು ಬೆಂಕಿ ಹೊತ್ತಿಕೊಳ್ಳುವ ವಸ್ತುವಿನ ಕನಿಷ್ಠ ತಾಪಮಾನ ಏನು ಅಂತ. ಸಿ ದ ಫೋರ್ತ್ ಕ್ವಶನ್. ಎಕ್ಸಾಂಪಲ್ ಫಾರ್ ಇನ್ಫ್ಲೇಮೇಬಲ್ ಸಬ್ಸ್ಟೆನ್ಸಸ್ ಆರ್. ಇನ್ಫ್ಲೇಮೇಬಲ್ ಅಂದರೆ ಏನಂತ ಕರಿತೀವಿ ನಾವಿಲ್ಲಿ? ದಹಿಸುವ ವಸ್ತುಗಳಿಗೆ ಉದಾಹರಣೆ. ನಾವು ಸೆಕೆಂಡಲ್ಲಿ ನಾನ್ ಕಂಬಸ್ಟೇಬಲ್ ದಹನಶೀಲವಲ್ಲದ ವಸ್ತುಗಳಿಗೆ ಉದಾಹರಣೆ ಕೇಳಿದ್ವಿ. ಇಲ್ಲಿ ಎಕ್ಸಾಂಪಲ್ ಫಾರ್ ಇನ್ಫ್ಲೇಮೇಬಲ್ ಸಬ್ಸ್ಟೆನ್ಸಸ್ ಅಂದರೆ ದಹಿಸುವ ವಸ್ತುಗಳಿಗೆ ಉದಾಹರಣೆ ಕೊಡಿ. ಯಾವುದು? ಬೆಂಕಿಯನ್ನು ಹತ್ತಿಸಿದ ತಕ್ಷಣ ಅದು ಹತ್ತಿ ಉರಿಯುತ್ತೆ, ದಹಿಸುತ್ತೆ, ಅದಕ್ಕೆ ಉದಾಹರಣೆ ಕೊಡಿ ಅಂತ. ಓಕೆ, ಸಿ ದ ನೆಕ್ಸ್ಟ್ ಕ್ವಶನ್. ಫಿಫ್ತ್ ಕ್ವಶನ್. The fire accident happens in that place. What they do for fire extinguisher? ಹಾಗಂದ್ರೆ ಏನರ್ಥ? ಅಗ್ನಿಶಾಮಕ ಯಂತ್ರಕ್ಕಾಗಿ ಅಂದರೆ ಒಂದು ಸ್ಥಳದಲ್ಲಿ ಬೆಂಕಿ ಅವಘಡ ಸಂಭವಿಸಿದಾಗ ಅಗ್ನಿಶಾಮಕ ದಳದವರು ತಕ್ಷಣಕ್ಕೆ ಏನು ಮಾಡ್ತಾರೆ? The fire accident happens in the place. What they do for fire extinguisher? ಯಾವುದಾದ್ರೂ ಒಂದು ಜಾಗದಲ್ಲಿ ಬೆಂಕಿ ಅವಘಡ ಜರುಗಿದ್ರೆ ಅಗ್ನಿಶಾಮಕ ದಳದವರು ತಕ್ಷಣಕ್ಕೆ ಏನು ಮಾಡ್ತಾರೆ? ಓಕೆ, ಸಿ ದ ಸಿಕ್ಸ್ತ್ ಕ್ವಶನ್. ದ ಮೋಸ್ಟ್ ಕಾಮನ್ ಫೈರ್ ಎಕ್ಸ್ಟಿಂಗ್ವಿಷರ್ ಈಸ್. ಸಾಮಾನ್ಯವಾಗಿ ಅಗ್ನಿಶಾಮಕ ದಳದವರು ಬಳಸುವಂತಹ ಅಗ್ನಿಶಾಮಕ ವಸ್ತು ಯಾವುದು? ಅಗ್ನಿಯನ್ನು ಶಮನ ಮಾಡುವಂತಹ ವಸ್ತು ಯಾವುದು ಅಂತ. ದ ಮೋಸ್ಟ್ ಕಾಮನ್ ಫೈರ್ ಎಕ್ಸ್ಟಿಂಗ್ವಿಷರ್ ಈಸ್. ಅಗ್ನಿಶಾಮಕ ದಳದವರು ಬಳಸುವಂತಹ ಅಗ್ನಿಶಾಮಕ ವಸ್ತು ಯಾವುದು? ಸಿ ದ ಸೆವೆಂತ್ ಕ್ವಶನ್. ವಾಟರ್ ವರ್ಕ್ಸ್ ಆಸ್ ಫೈರ್ ಎಕ್ಸ್ಟಿಂಗ್ವಿಷರ್.
ಓನ್ಲಿ ದೀಸ್ ಥಿಂಗ್ಸ್ ಡ್ಯಾಶ್ ಅಂಡ್ ಡ್ಯಾಶ್. ಹಾಗಂದ್ರೆ ಏನರ್ಥ? ಈ ವಸ್ತುಗಳಿಗೆ ಮಾತ್ರ, ಅಂದರೆ ಯಾವುದು ಅಂತ ಇಲ್ಲಿ ಮೆನ್ಷನ್ ಮಾಡಬೇಕು. ಈ ವಸ್ತುಗಳಿಗೆ ಮಾತ್ರ ನೀರು ಅಗ್ನಿಶಾಮಕವಾಗಿ ಉಪಯೋಗಕ್ಕೆ ಬರುತ್ತೆ. ಆ ವಸ್ತು ಯಾವುದು ಅಂತ ನೀವು ಬರಿಬೇಕು. ಬೆಂಕಿಯನ್ನು ಹತ್ಕೊಂಡಾಗ ಆ ವಸ್ತುಗಳನ್ನು ನಂದಿಸೋದಕ್ಕೆ ವಾಟರನ್ನು ಬಳಸ್ತಾರೆ ಅಗ್ನಿಶಾಮಕವಾಗಿ. ಆ ವಸ್ತು ಯಾವುದು ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ವಾಟರ್ ವರ್ಕ್ಸ್ ಆಸ್ ಫೈರ್ ಎಕ್ಸ್ಟಿಂಗ್ವಿಷರ್. ಅಗ್ನಿಶಾಮಕ ಯಂತ್ರವಾಗಿ ಕಾರ್ಯನಿರ್ವಹಿಸುವಂತಹ ವಸ್ತುಗಳು ಯಾವುದು ಅಂತ. ಓಕೆನಾ? 8th one, see the 8th question. Dash is the best fire extinguisher for electric equipment. ಯಾವ ಅಗ್ನಿಶಾಮಕ ವಸ್ತು ವಿದ್ಯುತ್ ಉಪಕರಣಗಳಿಗೆ ಉತ್ತಮವಾದಂತಹ ಅಗ್ನಿಶಾಮಕವಾಗಿದೆ ಅಂತ. ಡ್ಯಾಶ್ ಇಸ್ ದ ಬೆಸ್ಟ್ ಫೈರ್ ಎಕ್ಸ್ಟಿಂಗ್ವಿಷರ್ ಫಾರ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್. ವಿದ್ಯುತ್ ಉಪಕರಣಗಳಿಗೆ ಬಳಸುವಂತಹ ಅಗ್ನಿಶಾಮಕ ವಸ್ತು ಯಾವುದು? ಅಂದರೆ ವಿದ್ಯುತ್ ಉಪಕರಣಗಳಿಗೆ ಏನಾದರೂ ಬೆಂಕಿ ಹತ್ಕೊಂಡಾಗ ಅದನ್ನು ಆರಿಸೋದಕ್ಕೆ ಬಳಸುವಂತಹ ಅಗ್ನಿಶಾಮಕ ವಸ್ತು ಯಾವುದು ಅಂತ ಬರೀಬೇಕು. ಓಕೆ? ಸಿ ದ 9th question. In the fire extinguisher, dash is used like blanket covers. ಈ ಬೆಂಕಿಯನ್ನು ಹತ್ಕೊಂಡಾಗ ಯಾವುದೋ ಒಂದನ್ನು ನಾವು ಬ್ಲ್ಯಾಂಕೆಟ್ ಕವರ್ಗಳಂತೆ ಬಳಸ್ತೀವಿ. ಅಗ್ನಿಶಾಮಕ ಯಂತ್ರದಲ್ಲಿ ಯಾವುದನ್ನು ನಾವು ಬ್ಲ್ಯಾಂಕೆಟ್ ಕವರ್ ಆಗಿ ಬಳಸ್ತೀವಿ ಅಂದರೆ ಬೆಂಕಿಯನ್ನು ನಂದಿಸೋದಕ್ಕೆ ಯಾವುದನ್ನು ಬ್ಲ್ಯಾಂಕೆಟ್ ಕವರ್ ಥರ ಬಳಸ್ತೀವಿ ಅಂತ. ಸಿ ದ 10th question. The calorific value of CNG is. CNGಯ ಕ್ಯಾಲೋರಿಫಿಕ್ ಮೌಲ್ಯ ಎಷ್ಟು ಅಂತ. CNG ಅಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಇಲ್ಲಿ ನಾನು ಶಾರ್ಟ್ ಫಾರ್ಮಲ್ಲಿ ಕೊಟ್ಟಿದ್ದೀನಿ. ಇದನ್ನು ನೀವು ಓಕೆನಾ? ದ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ CNG ಈಸ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ನ ಕ್ಯಾಲೋರಿಫಿಕ್ ಮೌಲ್ಯ ಎಷ್ಟು ಅಂತ. ಸಿ ದ 11th question. ಡ್ಯಾಶ್ ಈಸ್ ದ ಎಕ್ಸಲೆಂಟ್ ಫೈರ್ ಎಕ್ಸ್ಟಿಂಗ್ವಿಷರ್. ಯಾವುದು ಅತ್ಯುತ್ತಮ ಅಗ್ನಿಶಾಮಕವಾಗಿದೆ? ಯಾವುದು ಅಗ್ನಿಶಾಮಕ ವಸ್ತುಗಳಲ್ಲಿ ಯಾವುದು ಅತ್ಯುತ್ತಮ ಅಗ್ನಿಶಾಮಕ ವಸ್ತು ಅಂತ ತಿಳಿಸ್ಬೇಕು. ವಾಟರ್ ಫೈರ್ ಎಕ್ಸ್ಟಿಂಗ್ವಿಷರ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಫೈರ್ ಎಕ್ಸ್ಟಿಂಗ್ವಿಷರ್ ಇದೆ. ಅದರಲ್ಲೆಲ್ಲ ಯಾವುದು ತುಂಬ ಅತ್ಯುತ್ತಮವಾದದ್ದು ಅಂತ. ಸಿ ದ 12th question. The gas burns rapidly and produce heat and light is called. ಅನಿಲ ವೇಗವಾಗಿ ಉರಿದು ಬೆಳಕು ಮತ್ತು ಶಾಖವನ್ನು ಕೊಡುತ್ತದೆ. ಇದನ್ನು ನಾವೇನಂತ ಕರಿತೀವಿ? The gas burns rapidly and produces heat and light is called dash. ಒಂದು ವಸ್ತು ತುಂಬ ವೇಗವಾಗಿ ಉರಿದು ಶಾಖ ಮತ್ತು ಬೆಳಕನ್ನು ಕೊಟ್ಟರೆ ಅದನ್ನು ಏನಂತ ಕರಿತೀವಿ? ಓಕೆನಾ? ಸಿ ದ 13th question. The material suddenly burst into flame without any cause is called dash. ಹಾಗಂದ್ರೆ ಏನರ್ಥ? ಯಾವುದೇ ಕಾರಣವಿಲ್ಲದೆ ಒಂದು ವಸ್ತು ಇದ್ದಕ್ಕಿದ್ದಂತೆ ಬೆಂಕಿಯಲ್ಲಿ ಸಿಡಿಯುವುದನ್ನು ಏನಂತ ಕರಿತೀವಿ? ಯಾವುದೇ ಕಾರಣ ಅಂದರೆ ಏನರ್ಥ? ಇಲ್ಲಿ ನಾವಾಗಿ ಬೆಂಕಿ ಹಚ್ಚಿದೋದಕ್ಕೆ ಹೋಗೋದಿಲ್ಲ, ಅಥವಾ ಅದಕ್ಕೆ ಬೆಂಕಿ ಯಾವುದೇ ರೀತಿಯಾಗಿ ಬಿದ್ದಿರೋದಿಲ್ಲ. ಅದೇ ತನ್ನಿಂತಾನಾಗಿ ಬೆಂಕಿ ಹತ್ಕೊಂಡಿರುತ್ತೆ. ಆ ಥರ ಮೆಟೀರಿಯಲ್ ಸಡನ್ನಾಗಿ ಹತ್ಕೊಂಡು ಅದು ಬರ್ಸ್ಟ್ ಇಂಟು ಫ್ಲೇಮ್, ಜ್ವಾಲೆಯಾಗಿ ಉರಿತಾ ಇದ್ರೆ ಅದನ್ನು ಏನಂತ ಕರಿತೀವಿ? ಓಕೆ, ನಾವು ಇದನ್ನು ಲಾಸ್ಟ್ ಕ್ಲಾಸಸ್ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಆ ಕ್ಲಾಸಸ್ಸನ್ನು ನೀವು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿರೋದು ಕೇಳಿಸ್ಕೊಂಡ್ರೆ ಈ ಕ್ವಶನ್ಸ್ಗಳಿಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸಿ ದ 14th question. ಮೆಟೀರಿಯಲ್ ಡಸ್ ನಾಟ್ ಫಾರ್ಮ್ ಫ್ಲೇಮ್ ಈಸ್ ಡ್ಯಾಶ್. ಒಂದು ವಸ್ತು ಜ್ವಾಲೆಯನ್ನು ರೂಪಿಸೋದಿಲ್ಲ ಅಂದರೆ ಅದನ್ನು ಏನಂತ ಕರಿತೀವಿ? ಈಗ ನಾವು ಕೆಲವೊಂದು ವಸ್ತುಗಳಿಗೆ, ಈಗ ಪೇಪರ್ನ ಬೆಂಕಿಯಲ್ಲಿ ಹತ್ತಿಸ್ತೀವಿ, ಅದು ಜ್ವಾಲೆ ಬರುತ್ತೆ, ಬೆಂಕಿಯ ಜ್ವಾಲೆ. ಕೆಲವೊಂದು ವಸ್ತುಗಳು ಬೆಂಕಿ ಹತ್ತಿಸಿದ್ರೂ ಸಹ ಜ್ವಾಲೆ ಬರೋದಿಲ್ಲ. ಅಂತಹ ವಸ್ತುಗಳನ್ನು ನಾವೇನಂತ ಕರಿತೀವಿ? ಓಕೆ, ಸಿ ದ 15th question.
A large amount of gas formed in the reaction is liberated. Such a reaction is called dash. ಹಾಗಂದ್ರೆ ಏನರ್ಥ? ಒಂದು ಪ್ರತಿಕ್ರಿಯೆಯಲ್ಲಿ ದೊಡ್ಡ ಪ್ರಮಾಣದ ಅನಿಲ ಬಿಡುಗಡೆ ಆಗುತ್ತದೆ. ಆ ಪ್ರತಿಕ್ರಿಯೆಯನ್ನು ನಾವೇನಂತ ಕರಿತೀವಿ? Large amount of gas is formed in the reaction of liberated. Such a reaction is called dash. ಒಂದು ಪ್ರತಿಕ್ರಿಯೆಯನ್ನ ಒಂದು ರಿಯಾಕ್ಷನ್ ಮಾಡ್ಬೇಕಾದ್ರೆ ಅದರಿಂದ ದೊಡ್ಡ ಪ್ರಮಾಣದಲ್ಲಿ ಅನಿಲ ಬಿಡುಗಡೆ ಆಗುತ್ತೆ. ಆ ರೀತಿ ದೊಡ್ಡ ಪ್ರಮಾಣದಲ್ಲಿ ಅನಿಲ ಬಿಡುಗಡೆ ಆಗುವಂತಹ ಪ್ರತಿಕ್ರಿಯೆಯನ್ನ, ರಿಯಾಕ್ಷನ್ ಅನ್ನ ನಾವೇನಂತ ಕರಿತೀವಿ ಅಂತ ಆನ್ಸರ್ ಮಾಡಬೇಕು. ಓಕೆ, ಸಿ ದ 16th ಕ್ವಶನ್. ಮೆಟೀರಿಯಲ್ ಡಸ್ ಫಾರ್ಮ್ ಫ್ಲೇಮ್ ಈಸ್. ಒಂದು ವಸ್ತು ಜ್ವಾಲೆಯನ್ನು ರೂಪಿಸುತ್ತೆ ಅಂದರೆ ಅದನ್ನು ಏನಂತ ಕರಿತೀವಿ? ಲಾಸ್ಟ್ ಕ್ವಶನ್ ಅಲ್ಲಿ ಏನಿತ್ತು? ಒಂದು ವಸ್ತು ಜ್ವಾಲೆಯನ್ನು ರೂಪಿಸಲ್ಲ, ಆ ವಸ್ತು ಯಾವುದು ಅಂತ ಕೇಳಿದ್ವಿ. ಇಲ್ಲಿ ಒಂದು ವಸ್ತು ಜ್ವಾಲೆಯನ್ನು ರೂಪಿಸುತ್ತೆ, ಅದನ್ನ ಏನಂತ ಕರಿತೀವಿ? ದ ಮೆಟೀರಿಯಲ್ ಡಸ್ ಫಾರ್ಮ್ ಫ್ಲೇಮ್ ಈಸ್ ಕಾಲ್ಡ್. ಅದನ್ನ ಏನಂತ ಕರಿತೀವಿ? ಒಂದು ವಸ್ತು ಬೆಂಕಿಯನ್ನು ಹತ್ತಿಸಿದಾಗ ಅದರಿಂದ ಜ್ವಾಲೆ ಬರುತ್ತೆ, ಬೆಂಕಿ ಹತ್ಕೊಂಡು ಉರಿತಾ ಇರುತ್ತೆ. ಆ ಥರ ಉರಿದ್ರೆ ಏನಂತ ಕರಿತೀವಿ ಅಂತ. ಜ್ವಾಲೆ ಅಂದರೆ ನಿಮಗೆ ಇಲ್ಲಿ ಅರ್ಥ ಆಗಬೇಕು. ಗೋಲ್ಡನ್ ಬ್ರೌನ್ ಕಲರಲ್ಲಿ ಬೆಂಕಿ ಫ್ಲೇಮ್ ಬರ್ತಾ ಇರುತ್ತೆ, ಅದನ್ನು ಜ್ವಾಲೆ ಅಂತ ಕರಿತೀವಿ. ಕೆಲವೊಂದು ವಸ್ತುಗಳಲ್ಲಿ ಬೆಂಕಿ ಹತ್ಕೊಂಡ್ರು ಅದು ಫ್ಲೇಮ್ ಬರ್ತಾ ಇರಲ್ಲ, ಜ್ವಾಲೆ ಬರ್ತಾ ಇರಲ್ಲ, ಅದನ್ನ ಜ್ವಾಲೆ ಅಂತ ಕರೆಯಲ್ಲ ನಾವು. ಓಕೆನಾ? ಇಲ್ಲಿ ಜ್ವಾಲೆ ಬಂದರೆ ಏನಂತ ಕರಿತೀವಿ ಅಂತ ಆನ್ಸರ್ ಮಾಡಬೇಕು. ಸಿ ದ 17th question. The substances which vaporize and give flame is dash and dash. ಹಾಗಂದ್ರೆ ಏನರ್ಥ? ಒಂದು ವಸ್ತು ಆವಿಯಾಗಿ ಜ್ವಾಲೆಗಳನ್ನು ನೀಡುತ್ತೆ. ಒಂದು ವಸ್ತು ಉರಿದು ಅದ್ರ ಆವಿಯಾಗಿದ್ದ ನಂತರ ಅದರಿಂದ ಜ್ವಾಲೆ ಬರುತ್ತೆ ಅಂದರೆ ಅದನ್ನು ಏನಂತ ಕರಿತೀವಿ? ದ ಸಬ್ಸ್ಟೆನ್ಸ್ ವಿಚ್ ವೇಪರೈಸ್. ಒಂದು ವಸ್ತು ಆವಿಯಾಗಿ ಮತ್ತೆ ಜ್ವಾಲೆಯನ್ನು ಕೊಟ್ಟರೆ ಅದನ್ನು ನಾವೇನಂತ ಕರಿತೀವಿ? ಓಕೆನಾ? ಆ ಸಬ್ಸ್ಟೆನ್ಸ್ಗಳು ಯಾವುದು, ಆವಿಯಾಗಿ ಜ್ವಾಲೆಯನ್ನು ಕೊಡುವಂತಹ ವಸ್ತುಗಳು ಯಾವುದು ಅಂತ ಇಲ್ಲಿ ಮೆನ್ಷನ್ ಮಾಡಬೇಕು. ವಸ್ತುಗಳು ಯಾವ್ಯಾವುದು ಅಂತ. 18th ಕ್ವಶನ್. ದ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ಕೋಲ್ ಈಸ್. ಕಲ್ಲಿದ್ದಲಿನ ಕ್ಯಾಲೋರಿಫಿಕ್ ಮೌಲ್ಯ ಎಷ್ಟು? ಇದು ಟೆಕ್ಸ್ಟ್ ಬುಕ್ಕಲ್ಲಿದೆ. ಕೆಲವೊಂದು ವಸ್ತುಗಳದ್ದು ಕ್ಯಾಲೋರಿಫಿಕ್ ಮೌಲ್ಯವನ್ನು ಕೊಟ್ಟಿದ್ದಾರೆ. ಓಕೆನಾ? ಅದನ್ನು ನೀವು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ನೀವೊಂದ್ಸಲಿ ಅದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ದ ಕ್ಯಾಲೋರಿಫಿಕ್ ಮೌಲ್ಯ ಆಫ್ ಕೋಲ್, ಕಲ್ಲಿದ್ದಲಿನ ಕ್ಯಾಲೋರಿಫಿಕ್ ಮೌಲ್ಯ ಎಷ್ಟು ಅಂತ ತಿಳಿಸ್ಬೇಕು. ಇಲ್ಲಿ ಇಷ್ಟು ಕ್ವಶನ್ಸ್ದು ನಾನು ಆನ್ಸರನ್ನು ಮೆನ್ಷನ್ ಮಾಡಿದ್ದೀನಿ. ಓಕೆ, 1 to 18 fill in the blanks answers. Part 1. See the answers. First one ಗೆ CNG petrol diesel, second one ಗೆ glass iron nails, third one ಗೆ ignition temperature, fourth one ಗೆ LPG alcohol petrol, fifth one ಗೆ cutting off oxygen supply, sixth one ಗೆ water, seventh one ಗೆ wood and paper, eighth one carbon dioxide ಅಂದರೆ CO2, ninth one again carbon dioxide, 10th one 50,000. ಐ ಥಿಂಕ್ ಇದು ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ಸಮಥಿಂಗ್ ನಾನು ಯಾವುದೋ ಹೇಳಿದೆ ಅದ್ರದ್ದು. ಅದೇ ಥರ CNG, ಐ ಥಿಂಕ್ ಇದು ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ದು. 11th one ಕಾರ್ಬನ್ ಡೈಆಕ್ಸೈಡ್, 12th one ರ್ಯಾಪಿಡ್ ಕಂಬಷನ್, 13th one ಸ್ಪಾಂಟೇನಿಯಸ್ ಕಂಬಷನ್, 14th one ಚಾರ್ಕೋಲ್, 15th one ಎಕ್ಸ್ಪ್ಲೋಷನ್, 16th one ಕ್ಯಾಂಡಲ್ ಕ್ಯಾಂಫರ್, 17th one kerosene oil and molten wax, 18th one calorific value of coal ಲಾಸ್ಟ್ ಅಲ್ಲಿ ಕೇಳಿದ್ದಲ್ವಾ ಅದ್ರದ್ದು 25,000 33,000. ಓಕೆ,
ಇದಿಷ್ಟು ನಾನು 18th ಕ್ವಶನ್ ಆನ್ಸರ್ಸಲ್ಲಿ ಪಾರ್ಟ್ 1ನಲ್ಲಿ ಇರುವಂಥ ಆನ್ಸರ್ಸು. ಎಗೇನ್ ಇದರಲ್ಲೇ ಪಾರ್ಟ್ 2 ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಲಾಂಗು ಕ್ವಶನ್ಸ್ ಆನ್ಸರ್ಸ್ ಇದ್ದರೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ, ಅದಕ್ಕೆ ಪಾರ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲೇ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಂಬಷನ್ ಆ್ಯಂಡ್ ಫ್ಲೇಮ್ನಲ್ಲಿ ಪಾರ್ಟ್ 2. ಸಿ ದ ಫಸ್ಟ್ ಕ್ವಶನ್. ಎಕ್ಸಾಂಪಲ್ ಫಾರ್ ಗೇಷಿಯಸ್ ಫ್ಯೂಯಲ್ ಈಸ್. ಅನಿಲ ಇಂಧನಕ್ಕೆ ಉದಾಹರಣೆ ಯಾವುದು? ಇಂಧನದಲ್ಲಿ ಘನ ಇಂಧನ, ದ್ರವ ಇಂಧನ, ಅನಿಲ ಇಂಧನ ಅಂತ 3 ಇಂಧನಗಳಿದೆ. ಲಾಸ್ಟ್ ಕ್ಲಾಸಲ್ಲಿ ಇದನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಅದರಲ್ಲಿ ನಾನು ಕೇಳ್ತಾ ಇರೋದು ಅನಿಲ ಇಂಧನಕ್ಕೆ ಉದಾಹರಣೆ ಕೊಡಿ. ಓಕೆ, ಸಿ ದ ಸೆಕೆಂಡ್ ಕ್ವಶನ್. ಎಕ್ಸಾಂಪಲ್ ಫಾರ್ ಲಿಕ್ವಿಡ್ ಫ್ಯೂಯಲ್ ಈಸ್. ಲಿಕ್ವಿಡ್ ಅಂದ್ರೇನು? ದ್ರವ. ದ್ರವ ಇಂಧನಕ್ಕೆ ಉದಾಹರಣೆ ಕೊಡಿ. ನಿಮಗೆ ಗೊತ್ತಿರುವಂತಹ ಯಾವುದಾದರೂ ದ್ರವ ಇಂಧನವನ್ನು ಉದಾಹರಣೆಯನ್ನು ಇಲ್ಲಿ ನೀಡ್ಬೋದು. ಓಕೆ, ಸಿ ದ ಥರ್ಡ್ ಕ್ವಶನ್. ದ ಫ್ಯೂಯಲ್ ಯೂಸ್ಡ್ ಇನ್ ಹೋಮ್ ಆರ್ ಡೊಮ್ಯಾಸ್ಟಿಕ್ ಪರ್ಪಸ್ ಈಸ್. ಮನೆ ಅಥವಾ ಅಡುಗೆಗೆ ಉದ್ದೇಶಕ್ಕಾಗಿ ಬಳಸುವ ಇಂಧನವನ್ನು ಹೆಸರಿಸಿ. ಈಗ ಅಟ್ ಪ್ರೆಸೆಂಟ್ ನಾವು ಮನೆಯಲ್ಲಿ ಗೃಹ ಉಪಯೋಗಕ್ಕೆ ಬಳಸುವಂತಹ ಇಂಧನ ಯಾವುದು ಅಂತ ಮೆನ್ಷನ್ ಮಾಡಬೇಕು. ಓಕೆ, ಸಿ ದ ಫೋರ್ತ್ ಕ್ವಶನ್. ಎಕ್ಸಾಂಪಲ್ ಫಾರ್ ಸಾಲಿಡ್ ಫ್ಯೂಯಲ್ ಈಸ್. ಘನ ಇಂಧನಕ್ಕೆ ಉದಾಹರಣೆ ಕೊಡಿ. ಓಕೆ, ಘನ ಇಂಧನನೂ ಕೇಳಿದ್ದೀನಿ, ದ್ರವ ಇಂಧನನೂ ಕೇಳಿದ್ದೀನಿ, ಅನಿಲ ಇಂಧನನೂ ಕೇಳಿದ್ದೀನಿ. ಓಕೆನಾ? ಇಲ್ಲಿ ಘನ ಇಂಧನಕ್ಕೆ ಉದಾಹರಣೆ ಯಾವುದಾದ್ರೂ ಕೊಡ್ಬೋದು, ನಿಮಗೆ ಗೊತ್ತಿರುವಂಥ ಘನ ಇಂಧನ ಯಾವುದು ಅಂತ ಅದರದ್ದು ಯಾವುದಾದ್ರು ಒಂದು ಕೊಟ್ಟರು ಓಕೆ. ಸಿ ದ ಫಿಫ್ತ್ ಕ್ವಶನ್. ದ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ಕೌ ಡಂಗ್ ಕೇಕ್ ಈಸ್. ಹಾಗಂದ್ರೆ ಏನರ್ಥ? ಸಗಣಿಯ ಕ್ಯಾಲೋರಿಫಿಕ್ ಮೌಲ್ಯ ಎಷ್ಟು ಅಂತ ಇಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, ಸಿಕ್ಸ್ತ್ ಒನ್. ದ ಅನ್ಬರ್ನ್ಡ್ ಕಾರ್ಬನ್ ಪಾರ್ಟಿಕಲ್ ಕಾಸಸ್ ಡ್ಯಾಶ್ ಡಿಸೀಸಸ್. ಅಂದರೆ ಪೂರ್ತಿಯಾಗಿ ದಹನವಾಗದೇ ಇರುವಂತಹ ಇಂಗಾಲದ ಕಣಗಳ ಯಾವ ರೋಗವನ್ನು ಉಂಟು ಮಾಡುತ್ತೆ? ಈಗ ಒಂದು ವಸ್ತುವಿಗೆ ನೀವು ಪೆಟ್ರೋಲು ಡೀಸೆಲ್ ಹಾಕ್ಸಿದ್ರೆ, ವಸ್ತು ಅಲ್ಲ, ಒಂದು ಆಟೋಮೊಬೈಲ್ಗೆ ವಾಹನಕ್ಕೆ ಪೆಟ್ರೋಲ್ ಡೀಸೆಲನ್ನು ಹಾಕ್ಸಿದ್ರೆ ಅದು ನೀವು ಓಡಿಸ್ಬೇಕಾದ್ರೆ ಕಪ್ಪು ಹೊಗೆ ಬರುತ್ತೆ. ಆ ಕಪ್ಪು ಹೊಗೆ ಪೂರ್ತಿಯಾಗಿ ಬ್ಲ್ಯಾಕ್ ಫ್ಯೂಯಲ್ ಆಗಿ ಬರಬೇಕು. ಇಲ್ಲ ಸಣ್ಣ ಸಣ್ಣ ಧೂಳಿನ ಕಣಗಳಾಗಿ ವಾತಾವರಣಕ್ಕೆ ಬಂದರೆ ಅದು ನಮ್ಮ ಮಾನವರಿಗೆ ಅಥವಾ ಜೀವಿಗಳಿಗೆ ರೋಗವನ್ನು ಉಂಟು ಮಾಡುತ್ತೆ. ಅದು ಯಾವುದು? ಇಲ್ಲ ಅದನ್ನೇ ಕೇಳಿರೋದು. ಕಾರ್ಬನ್ನ ಕಣಗಳು ಪೂರ್ತಿಯಾಗಿ ದಹನವಾಗದೇ ಇದ್ದರೆ ಉಂಟಾಗುವಂತಹ ರೋಗ ಯಾವುದು? ದ ಅನ್ಬರ್ನ್ಡ್ ಕಾರ್ಬನ್ ಪಾರ್ಟಿಕಲ್ ಕಾಸಸ್ ಡ್ಯಾಶ್ ಡಿಸೀಸ್ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಸಿ ದ ಸೆವೆಂತ್ ಕ್ವಶನ್. ಇನ್ಕಂಪ್ಲೀಟ್ ಕಂಬಷನ್ ಆಫ್ ಫ್ಯೂಯಲ್ಸ್ ಗಿವ್ಸ್ ಡ್ಯಾಶ್ ಗ್ಯಾಸ್. ಇಲ್ಲೂ ಅದೇ ಥರ ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಇದನ್ನೆಲ್ಲ ಟೆಕ್ಸ್ಟ್ ಬುಕ್ ಇನ್ಸೈಡಿಂದ ತೆಗೆದಿರೋದ್ರಿಂದ ನಿಮಗೆ ಕನ್ಫ್ಯೂಷನ್ಸ್ ಆಗ್ಬೋದು. ಯೂಶಲಿ CET-ನಲ್ಲಿ ಇದೇ ಥರ ಕ್ವಶನ್ ಕೇಳ್ತಾರೆ. ಓಕೆ, ಇನ್ಕಂಪ್ಲೀಟ್ ಕಂಬಷನ್ ಆಫ್ ಫ್ಯೂಯಲ್ಸ್ ಗ್ಯಾಸ್ ಅಂದರೆ ಅಪೂರ್ಣ ದಹನ, ಪೂರ್ಣವಾಗಿ ದಹನವಾಗದೇ ಇರುವಂತಹ ಇಂಧನ ಯಾವ ರೀತಿಯ ಅನಿಲವನ್ನು ಉತ್ಪತ್ತಿ ಮಾಡುತ್ತೆ? ಒಂದು ಇಂಧನ ನನಗೆ ಹೇಳಿದ್ನಲ್ಲ, ಪೆಟ್ರೋಲು ಅಥವಾ ಡೀಸೆಲು ಪೂರ್ತಿಯಾಗಿ ದಹನ ಆಗಬೇಕು, ಪೂರ್ತಿಯಾಗಿ ಉರಿದೋಗ್ಬೇಕು. ಇನ್ ಕೇಸ್ ಅದು ಇನ್ಕಂಪ್ಲೀಟ್ ಕಂಬಷನ್, ಅಪೂರ್ಣವಾಗಿ ದಹನವಾದರೆ ಅದು ಯಾವ ರೀತಿಯಾದಂತಹ ಅನಿಲವನ್ನು ವಾತಾವರಣಕ್ಕೆ ಹೊರಸೂಸುತ್ತೆ? ಓಕೆ, ಸಿ ದ ನೆಕ್ಸ್ಟ್ ಕ್ವಶನ್, 8th ಕ್ವಶನ್. ದ CO ಅಂದರೆ ಕಾರ್ಬನ್ ಮಾನಾಕ್ಸೈಡ್ ಪ್ರೊಡ್ಯೂಸ್ ಕಾಸ್ ಡ್ಯಾಶ್ ಡಿಸೀಸಸ್. ಈ ಕಾರ್ಬನ್ ಮಾನಾಕ್ಸೈಡ್ ವಾತಾವರಣಕ್ಕೆ ಬಿಡುಗಡೆ ಆಗುತ್ತೆ ಇಂಧನಗಳು ದಹಿಸಿದಾಗ. ಇದು ವಾತಾವರಣಕ್ಕೆ ರಿಲೀಸ್ ಆದರೆ ಯಾವ ರೀತಿಯಾದಂತಹ ಕಾಯಿಲೆ ಉಂಟಾಗುತ್ತೆ ಅಂತ ಮೆನ್ಷನ್ ಮಾಡಬೇಕು. ಟೆಕ್ಸ್ಟ್ ಬುಕ್ನ ಒಂದ್ಸಲಿ ರೆಫರ್ ಮಾಡಿ, ಅದರ ಒಳಗಡೆಯಿಂದ ತೆಗೆದಿರೋದು ನಿಮಗೆ ಆನ್ಸರ್ ಸಿಗುತ್ತೆ. ಸಿ ದ 9th ಕ್ವಶನ್. Combustion of most fuels releases dash gas to environment. ಅಂದರೆ ಸಾಮಾನ್ಯವಾಗಿ ಹೆಚ್ಚಿನ ಇಂಧನಗಳು ದಹಿಸಿದಾಗ ಪರಿಸರಕ್ಕೆ ಯಾವ ಅನಿಲ ಬಿಡುಗಡೆ ಆಗುತ್ತೆ?
ಕಂಬರ್ಷನ್ ಆಫ್ ಮೋಸ್ಟ್ ಫ್ಯೂಯಲ್ ರಿಲೀಸಸ್ ಡ್ಯಾಶ್ ಗ್ಯಾಸ್ ಟು ಎನ್ವಿರಾನ್ಮೆಂಟ್. ಸಾಮಾನ್ಯವಾಗಿ ಹೆಚ್ಚಿನ ಅನಿಲ ದಹಿಸಿದ ನಂತರ, ದಹನವಾದ ನಂತರ ವಾತಾವರಣಕ್ಕೆ ಬಿಡುಗಡೆ ಆಗುವಂತಹ ಅನಿಲ ಯಾವುದು ಅಂತ ಮೆನ್ಷನ್ ಮಾಡಬೇಕು. ಓಕೆ, ಸಿ ದ 10th ಕ್ವಶನ್. ಇನ್ಕ್ರೀಸ್ಡ್ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಏರ್ ಕಾಸ್. ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ ಜಾಸ್ತಿ ಆದರೆ ಯಾವ ರೀತಿಯಾದಂತಹ ತೊಂದರೆ ಉಂಟಾಗುತ್ತೆ ಅದನ್ನು ಮೆನ್ಷನ್ ಮಾಡಬೇಕು. 11th one, ಬರ್ನಿಂಗ್ ಆಫ್ ಕೋಲ್ ಆ್ಯಂಡ್ ಡೀಸೆಲ್ ರಿಲೀಸಸ್. ಕಲ್ಲಿದ್ದಲು ಮತ್ತು ಡೀಸೆಲ್ ದಹನವಾದ ನಂತರ ಉತ್ಪತ್ತಿಯಾಗುವಂತಹ ಏನು ಉತ್ಪತ್ತಿಯಾಗುತ್ತೆ ವಾತಾವರಣಕ್ಕೆ? ಕಲ್ಲಿದ್ದಲು ಮತ್ತು ಡೀಸೆಲ್ ಬಿಡುಗಡೆ ಮಾಡುವಂತಹ ಅನಿಲ ಯಾವುದು? ಅದು ದಹಿಸಿದ ನಂತರ. ಓಕೆನಾ? ಬರ್ನಿಂಗ್ ಆಫ್ ಕೋಲ್ ಆ್ಯಂಡ್ ಡೀಸೆಲ್ ರಿಲೀಸಸ್ ಡ್ಯಾಶ್ ಏನನ್ನ ಹೊರಸೂಸುತ್ತೆ? ಆಸಿಡ್ ರೈನ್ ಈಸ್ ಎ ಕಾಂಬಿನೇಷನ್ ಆಫ್ ಡ್ಯಾಶ್ ಅಂಡ್ ಡ್ಯಾಶ್ ಆಕ್ಸೈಡ್ಸ್. ಅಂದರೆ ಆಮ್ಲಮಳೆ ಆಕ್ಸೈಡ್ಗಳು, ಆಮ್ಲಮಳೆ ಯಾವ ಆಕ್ಸೈಡ್ಗಳ ಸಂಯೋಜನವಾಗಿದೆ? ಇದು ಆಸಿಡ್ ರೈನ್ ಅಂದರೆ ಆಮ್ಲಮಳೆ. ಇದು ಯಾವ ಆಕ್ಸೈಡ್ನ ಸಂಯೋಜನೆ? ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಡ್ಯಾಶ್ ಆಕ್ಸೈಡ್ಸ್, ಡ್ಯಾಶ್ ಅಂಡ್ ಡ್ಯಾಶ್ ಆಕ್ಸೈಡ್. ಯಾವ ಆಕ್ಸೈಡ್ಗಳಿಂದ ಆಸಿಡ್ ರೈನ್ ಉಂಟಾಗುತ್ತೆ ಅಂತ ಮೆನ್ಷನ್ ಮಾಡಬೇಕು. ಸಿ ದ 13th ಕ್ವಶನ್. ಆಸಿಡ್ ರೈನ್ ಕಾಸಸ್ ಹಾರ್ಮ್ಫುಲ್ ಫಾರ್ ಡ್ಯಾಶ್ ಡ್ಯಾಶ್ ಅಂಡ್ ಡ್ಯಾಶ್. ಆಮ್ಲಮಳೆ ಯಾವುದಕ್ಕೆ ಹಾನಿಕಾರಕವಾಗಿದೆ ಅಥವಾ ಯಾವ ಆಮ್ಲಮಳೆ ಯಾವುದಕ್ಕೆ ಹಾನಿಯನ್ನುಂಟು ಮಾಡುತ್ತೆ? ಯಾವ್ಯಾವುದಕ್ಕೆ ಹಾನಿ ಉಂಟಾಗುತ್ತೆ ಆಮ್ಲಮಳೆ ಬರೋದ್ರಿಂದ? ವಾತಾವರಣದಲ್ಲಿರುವ ಯಾವ ವಸ್ತುಗಳಿಗೆ ಹಾನಿ ಉಂಟಾಗುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕು. 14th one, LPG expands. LPGಯನ್ನು ವಿಸ್ತರಿಸಿ. ಓಕೆ, ಎಕ್ಸ್ಪ್ಯಾಂಡ್ ಮಾಡಬೇಕು. ಅದೇ ಥರ 15th ಕ್ವಶನ್. CNG expands. CNGಯನ್ನು ವಿಸ್ತರಿಸಿ. ಓಕೆ, ನೆಕ್ಸ್ಟು 16th one, calorific value of diesel is. ಡೀಸೆಲ್ನ ಕ್ಯಾಲೋರಿಫಿಕ್ ಮೌಲ್ಯ, ಡೀಸೆಲ್ದು ಕ್ಯಾಲೋರಿಫಿಕ್ ಮೌಲ್ಯ ಎಷ್ಟು ಅಂತ ಹೇಳಬೇಕು. ಓಕೆನಾ? ಅದೇ ಥರ ಎಕ್ಸ್ಪ್ಯಾಂಡ್ KG, KG ಅಲ್ಲ, KJ ಅಂದರೆ ಏನು? ವಿಸ್ತರಿಸಬೇಕು. 18th one, ಎಕ್ಸ್ಪ್ಯಾಂಡ್ KG ಅಂದರೆ ಏನು ಅಂತ ವಿಸ್ತರಿಸಬೇಕು. ಇದಿಷ್ಟು ಪಾರ್ಟ್ 2ನಲ್ಲಿ ನಾನು ತೆಗೆದಿರುವಂತಹ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು. ಇದಕ್ಕೆ ಆನ್ಸರ್ ನೋಡೋಣ. ಸಿ 1 to 18 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆನ್ಸರ್ಸ್. ಫಸ್ಟ್ ಒನ್ಗೆ ನ್ಯಾಚುರಲ್ ಗ್ಯಾಸ್, ನೈಸರ್ಗಿಕ ಅನಿಲ. ಸೆಕೆಂಡ್ ಒನ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್. ಥರ್ಡ್ ಒನ್ LPG. ಫೋರ್ತ್ ಒನ್ ಕೋಲ್, ಚಾರ್ಕೋಲ್. ಫಿಫ್ತ್ ಒನ್ 6000 to 8000. ಐ ಥಿಂಕ್ ಸಮಥಿಂಗ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ದಿಸ್ ಈಸ್. ಸಿಕ್ಸ್ತ್ ಒನ್ ಆಸ್ತಮಾ. ಸೆವೆಂತ್ ಒನ್ CO ಅಂದರೆ ಕಾರ್ಬನ್ ಮಾನಾಕ್ಸೈಡ್. ಏಯ್ತ್ ಒನ್ ಕಿಲ್ ಪರ್ಸನ್ಸ್. ನೈನ್ತ್ ಒನ್ ಕಾರ್ಬನ್ ಡೈಆಕ್ಸೈಡ್. 10th one ಗ್ಲೋಬಲ್ ವಾರ್ಮಿಂಗ್. 11th one ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್. 12th one sulfur and nitrogen. 13th one crops, buildings and soil. 14th one liquid petroleum gas. 15th one compressed natural gas. 16th one 45,000. 17th one kilojoule. 18th one kilogram. These are the answers I have mentioned here. You have to check it once. Okay. ಇಷ್ಟು ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನಾನು ಕಂಬಷನ್ ಆ್ಯಂಡ್ ಫ್ಲೇಮಲ್ಲಿ ತೆಗೆದಿದ್ದೀನಿ. ಆಲ್ಮೋಸ್ಟ್ 32 ಕ್ವಶನ್ಸ್ ಇದೆ, 32 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ನೀವೊಂದ್ಸಲ ವಿಡಿಯೋನಲ್ಲಿ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ ಕ್ವಶನ್ಸನ್ನು, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದನ್ನು ಆದಷ್ಟು ನಾನು ಟೆಕ್ಸ್ಟ್ ಬುಕ್ ಒಳಗಡೆಯಿಂದ ತೆಗೆದಿರೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಆಲ್ಮೋಸ್ಟ್ ಟೆಕ್ಸ್ಟ್ ಬುಕ್ ಓದಿರೋ ಥರನೇ ಫೀಲ್ ಆಗಿಬಿಡುತ್ತೆ ಈ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ನೀವು ಒಂದ್ಸಲಿ ವಿಡಿಯೋನ ಕೇಳಿಸ್ಕೊಂಡ್ರೆ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಕೊಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆನಾ? ನೆಕ್ಸ್ಟ್ ಕ್ಲಾಸಲ್ಲಿ ಇದರದ್ದೇ ಕಂಬಷನ್ ಆ್ಯಂಡ್ ಫ್ಲೇಮಿಂದ ಮ್ಯಾಚ್ ದ ಫಾಲೋಯಿಂಗ್ ಟೈಪಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಮಾಡಿದ್ದೀನಿ, ಅದನ್ನು ಡಿಸ್ಕಸ್ ಮಾಡೋಣ.